ನಿನ್ನೆ ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಡುವೆ ಪಲ್ಲೆಕೆಲೆಯಲ್ಲಿ ಸೂಪರ್ 8 ಹಂತದ ಮತ್ತೊಂದು ರೋಚಕ ಕಾದಾಟ ನಡೆಯಿತು. ಈ ಪಂದ್ಯದಲ್ಲಿ ಪಾಕಿಸ್ತಾನ 5 ರನ್ಗಳ ಅಂತರದಿಂದ ಶ್ರೀಲಂಕಾದ ವಿರುದ್ಧ ಗೆದ್ದಿದೆ. ನಿಜ, ಆದ್ರೆ ಗೆದ್ದರೂ ಪಾಕಿಸ್ತಾನ ಸೆಮಿಫೈನಲ್ ನಿಂದ ಹೊರಬಿದ್ದಿದೆ. ಹೇಗಂತೀರಾ? ಹೇಳ್ತೀನಿ ನೋಡಿ. ನಿನ್ನೆಯ ಮಹತ್ವದ ಪಂದ್ಯದಲ್ಲಿ ಪಾಕಿಸ್ತಾನ ಶ್ರೀಲಂಕಾಕ್ಕೆ 213 ರನ್ಗಳ ಗುರಿ ನೀಡಿತ್ತು. ಇನ್ನು ಪಾಕಿಸ್ತಾನದ ಸೆಮಿಸ್ ಕನಸು ನನಸಾಗಬೇಕಾದ್ರೆ ಕೇವಲ 147 ರನ್ಗಳಿಗೆ ಶ್ರೀಲಂಕಾವನ್ನು ಕಟ್ಟಿ ಹಾಕಬೇಕಿತ್ತು. ಆಗ ಪಾಕ್ ರನ್ ರೇಟ್ ನ್ಯೂಜಿಲೆಂಡ್ ಅವರಿಗಿಂತ ಹೆಚ್ಚಾಗುತ್ತಿತ್ತು. ಸೆಮಿಫೈನಲ್ಗೂ ಎಂಟ್ರಿ ಕೊಡುತ್ತಿತ್ತು. ಆದ್ರೆ ಶ್ರೀಲಂಕಾ ಅದ್ಭುತ ಚೇಸ್ ಮಾಡಿ ನಿಗದಿತ 20 ಓವರ್ಗಳಲ್ಲಿ 207 ರನ್ಗಳನ್ನು ಕಲೆ ಹಾಕಿತ್ತು. ಪಾಕಿಸ್ತಾನದ ಸೆಮಿಫೈನಲ್ ಕನಸಿಗೆ ಕೊಳ್ಳಿ ಇಟ್ಟಿದೆ. ಹೀಗಾಗಿ ರನ್ ರೇಟ್ ನಲ್ಲಿ ಪಾಕಿಸ್ತಾನಕ್ಕಿಂತ ಉತ್ತಮವಾಗಿರುವ ನ್ಯೂಜಿಲೆಂಡ್ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ನಿನ್ನೆಯ ಹೈಲೈಟ್ಸ್ ನೋಡೋದಾದ್ರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನಕ್ಕೆ ಒಳ್ಳೆ ಆರಂಭ ಏನೋ ಸಿಕ್ತು. ಆರಂಭಿಕ ಸಾಹಿಬ್ಜಾದ್ ಫರ್ಹಾನ್ ಮತ್ತು ಜಮಾನ್ ಜೋಡಿ ಅದ್ಭುತ ಜೊತೆಯಾಟ ಆಡಿದ ಮೂಲಕ ಲಂಕಾ ಬೌಲರ್ಗಳ ಬೆವರಿಳಿಸಿದರು. ಈ ಜೋಡಿ 15.5 ಓವರ್ಗಳಲ್ಲಿ 176 ರನ್ ಸಿಡಿಸಿತು. ಫರ್ಹಾನ್ 60 ಎಸೆತಗಳಲ್ಲಿ 9 ಬೌಂಡ್ರಿ 5 ಸಿಕ್ಸರ್ ಸಹಾಯದಿಂದ 100 ರನ್ ಗಳಿಸಿದ್ರು. ಈ ಮೂಲಕ ಟಿ20 ವಿಶ್ವಕಪ್ನಲ್ಲಿ ಸಾಹಿಬ್ಜಾದ್ ಫರ್ಹಾನ್ ಅತಿ ಹೆಚ್ಚು ರನ್ ಬಾರಿಸಿದ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಲ್ಲದೆ ಒಂದೇ ಟಿ20 ವಿಶ್ವಕಪ್ನಲ್ಲಿ 2 ಶತಕ ಬಾರಿಸಿದ ಮೊದಲ ಬ್ಯಾಟರ್ ಎಂಬ ದಾಖಲೆ ಬರೆದಿದ್ದಾರೆ. ಆದರೆ ಆರಂಭಿಕ ಆಟಗಾರರನ್ನು ಬಿಟ್ರೆ ಪಾಕಿಸ್ತಾನದ ಇನ್ಯಾವ ಆಟಗಾರರು 2 ಅಂಕಿ ದಾಟಲಿಲ್ಲ. ಅಂತಿಮವಾಗಿ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 212 ರನ್ಗಳನ್ನು ಸೇರಿಸಿತು. 213 ರನ್ಗಳ ಗುರಿ ಬೆನ್ನತ್ತಿದ ಶ್ರೀಲಂಕಾದ ಆರಂಭಿಕ ಆಟಗಾರ ಪಾತುಮ್ ನೆಸ್ಸಂಕಾ 3 ಹಾಗೂ ಕಾಮಿಲ್ ಮಿಶ್ರಾ 26 ರನ್ಗಳನ್ನು ಗಳಿಸಿ ಪವರ್ ಪ್ಲೇನಲ್ಲಿ ವಿಕೆಟ್ ಒಪ್ಪಿಸಿದರು. ಇನ್ನುಳಿದಂತೆ ಚೆರಿತ್ 25 ರನ್ ಕಲೆ ಹಾಕಿದ್ರು. ಕಮಿಂದು ಮೆಂಡಿಸ್ 3, ಜೆನೆತ್ ಲಿಯಾನ್ಗೆ 5, ರಥನಾಯಕೆ 58 ರನ್ಗಳ ಕೊಡುಗೆ ನೀಡಿದರು. ಇನ್ನು ಕ್ಯಾಪ್ಟನ್ ದಸನ್ ಶನಕ ಅಬ್ಬರದ ಆಟವನ್ನು ಆಡಿ 31 ಬಾಲ್ಗಳಲ್ಲಿ 76 ರನ್ ಗಳಿಸಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುವ ಪ್ರಯತ್ನ ಮಾಡಿದರು. ಶ್ರೀಲಂಕಾಗೆ ಗೆಲುವು ದಕ್ಕಲಿಲ್ಲ. ಅಂತಿಮವಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 207 ರನ್ ಗಳಿಸಿತು.